ಕಳೆದ ಕೆಲವು ತಿಂಗಳಿಂದ ಇಲ್ಲಿ ಸಾಕಷ್ಟು ಏನು ಪಾರ್ಸೆಲ್ ಬಂದಂಥದ್ದು, ಪ್ಯಾಕಿಂಗ್ ಬಂದಂಥದ್ದು, ಇಲ್ಲಿಗೆ ಬಂದಂಥ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ಸಾಕಷ್ಟು ಪ್ಲಾಸ್ಟಿಕ್ಕು. ಅದು ಯಾವ ಮಟ್ಟದಲ್ಲಿ ಅಂದರೆ ಒಂದು ಬೆಟ್ಟ ಎಷ್ಟಿರುತ್ತೋ ಅಷ್ಟು ಮಟ್ಟದಲ್ಲಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದು ಸಾಲದಕ್ಕೆ ಇಲ್ಲಿ ನೋಡಿರಿ, ಇಲ್ಲೆಲ್ಲ ಸುಟ್ಟಾಕಿ ಯಾವಾಗಲೂ ಬೆಂಕಿ ಇಟ್ಟು ಇದು 24x7 ಯಾವಾಗಲೂ ಉರಿತಾನೆ ಇರ್ತದೆ. ನಮಗೆ ಅಭಿವೃದ್ಧಿ ಮಾಡ್ತೀವಿ, ನಮಗೆ ರೈತರಿಗೆ ಭೂಮಿ ಕಳ್ಕೊಂಡಂಥವ್ರಿಗೆ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಯುವಕರು ಬದುಕು ಬಂಗಾರ ಮಾಡ್ತೀವಿ ಅಂತ ಹೇಳಿ ಯಾವ ದೇಶದಲ್ಲೂ ಸಲ್ಲದೇ ಇರೋಂಥವು ಇವೆಲ್ಲ ಅಮೆರಿಕ, ಜಪಾನು, ಜರ್ಮನ್ ಹೋದರೆ ಇವ್ರನ್ನೆಲ್ಲ ಉಗಿದಾಚಿ ಕೊಡಿಸ್ತಾರೆ. ಇಂಥ ಕಂಪ್ನಿಗಳನ್ನ ತಂದು ನಮ್ಮ ಬಡದೇಶ ಅಂತ ಹೇಳಿ ನಮ್ಮ ಮೇಲೆ ಏರಿ ನಾವೇನು ಮಾಡಿದ್ರೆ ಸಹಿಸ್ಕೊತೀವಲ್ವ, ಸಬ್ಕು ಚಲ್ತಾ ಹೇ ಇಲ್ಲಿ. ಹಂಗಾಗಿ ನಮಗೆ ತಂದು ಇಲ್ಲಿ ಹಾಕ್ತಾರೆ ಇಂಥ ಕಂಪ್ನಿಗಳು. ಇವು ಯಾವ ಲೆಕ್ಕಕ್ಕೆ ಇರ್ತವೆ ಅಂದರೆ ನಮ್ಮ ಆಡಳಿತವನ್ನು ಮೀರಿದಂಥ ಶಕ್ತಿ ಇರ್ತದೆ ಇದಕ್ಕೆ. ನಮ್ಮ ಆಡಳಿತವನ್ನು ನಿಯಂತ್ರಿಸುವಷ್ಟು ಶಕ್ತಿ ಈ ಒಂದು ದೈತ್ಯ ಕಂಪ್ನಿಗಳಿಗಿರ್ತವೆ. ಇಂಥ ಕಂಪ್ನಿಗಳಲ್ಲಿ ಬಂದು ನಮ್ಮ ಜನರ ಬದುಕನ್ನು ಹಾಳು ಮಾಡ್ತಾ ಇದ್ದಾವೆ. ಸಮಾಜ ಏನು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾವೆ, ಅಂತರ್ಜಲವನ್ನು ಹಾಳು ಮಾಡ್ತಾ ಇದ್ದಾವೆ. ನಾವು ಹಲವಾರು ಬಾರಿ ಇವ್ರಿಗೆಲ್ಲನೂ ಮಾಧ್ಯಮಗಳ ಮುಖಾಂತರ ದೂರುಗಳು ಕೊಟ್ಟು ಮತ್ತು ಕರೆ ಮಾಡಿ ಆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟರೂ ಕೂಡ ನಮ್ಮನ್ನೇ ಅವರು ಪ್ರೂಫ್ ಕೇಳ್ತಾರೆ. ಎಲ್ಲಿತ್ತು, ಯಾರು ತಂದು ಹಾಕಿದ್ರು, ಯಾವಾಗ ತಂದು ಹಾಕಿದ್ರು. ನಾವೇನು ಕುತ್ಕೊಂಡು ಇಲ್ಲಿ ದಿನ 24 ಗಂಟೆ ಇಲ್ಲಿ ನೋಡ್ಕೊಂಡು ಕುತ್ಕೊಳ್ಳೋಣವಾ? ಇವ್ರಿಗೆ ಸಂಬಳ ತಗೊಳ್ಳೋದೇನಕ್ಕೆ, ಇವ್ರ ವಾಹನಗಳು ಕೊಟ್ಟಿರೋದೇನಕ್ಕೆ, ಇವ್ರ ಡ್ರೈವರ್ಗಳು ಕೊಟ್ಟಿರೋದೇನಕ್ಕೆ, ಇಷ್ಟೆಲ್ಲ ಮಾಡಿದ್ರೂ ಕೂಡ ನಿಜವಾಗ್ಲೂ ಇಲ್ಲಿಗೆ ಉದ್ಯೋಗವೂ ಇಲ್ಲ. ಎಲ್ಲ ಎಲ್ಲೆಲ್ಲಿಂದ ಹೊರಗಡೆಯಿಂದ ಬಂದಿದ್ದಾರಲ್ಲ ಅವ್ರಿಗೆಲ್ಲ ಉದ್ಯೋಗಗಳು ತಮಿಳ್ರ ಕೈ ಕೆಳಗಡೆ ಕೆಲಸ ಮಾಡೋವಂಥ ದುರಂತ ಇವತ್ತಿಗೂ ನಮಗೆ ತಪ್ಪಲಿಲ್ಲ ಕನ್ನಡಿಗರಿಗೆ. ನಮ್ಮದೇನಿದ್ರು ಅವರು ಮ್ಯಾನೇಜರ್ಗಳು, HR ಏನು ಸೂಪರ್ವೈಸರ್ಗಳಿದ್ದಾರೆ ಅವೆಲ್ಲ ಹೊರ ರಾಜ್ಯದವ್ರದ್ದು. ಕಸ ಹೊಡೆಯೋದು, ಟಾಯ್ಲೆಟ್ ತೊಳೆಯೋದು, ಗೇಟ್ ಕಾಯೋದು ಇವು ಮಾತ್ರ ಕನ್ನಡಿಗರದು. ಅದು ಈ ಭೂಮಿ ಕಳ್ಕೊಂಡಿರೋಂಥವ್ರಿಗಿಲ್ಲ. ಇವತ್ತಿನವರೆಗೂ ಇವರು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಸ್ಥಳೀಯರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ, ಭೂಮಿ ಕಳ್ಕೊಂಡಿರೋರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂದರೆ ಇವ್ರ ಹತ್ರ ಇವತ್ತಿನವರೆಗೂ ಮಾಹಿತಿ ಇಲ್ಲ. ಹೆಣ್ಮಕ್ಳನ್ನ ರಾತ್ರಿ ಹೊತ್ತೆಲ್ಲ ದುಡಿಸ್ಕೋತಾರೆ. ಯಾವ ಸುರಕ್ಷತೆಗಳ ಕಥೆನೂ ಇಲ್ಲ ಅಲ್ಲಿ ನೋಡಿದ್ರೆ ಆ ವಾಹನಗಳು ಬರ್ತವೆ, ಅದು ಕದ್ದು ಪದ್ದು ಇಲ್ದಂಥ ವೇಗದಲ್ಲಿ ಓಡಾಡಿಸ್ತವೆ. ಭಾಳ ಜನಕ್ಕೆ ಸಮಸ್ಯೆ ಆಗಿದೆ. ಇವ್ರು ಬಂದು ಅಭಿವೃದ್ಧಿ ಅಂತೂ ಆಗ್ತಿಲ್ಲ, ನಮ್ಮದು ಅವನತಿ ಕಡೆ ಹೋಗ್ತಾ ಇದೆ ಅಷ್ಟೇ. ನಮಗೆ ನಿಜವಾಗ್ಲೂ ಇಂಥ ಅಭಿವೃದ್ಧಿ ಬೇಕಿರಲ್ಲ. ಬಂಗಾರದಂಥ ಭೂಮಿ ನಿಮ್ಗೆ ಹಿಂದೆ ಕಾಣ್ತಾ ಇದೆ. ಎಲ್ಲರೂ ರೈತರಲ್ಲಿ ಇಡೀ ಜಿಲ್ಲೆಗಾಗೋಷ್ಟು ಸಾಕಷ್ಟು ತರಕಾರಿ ಬೆಳೀತಾ ಇದ್ದ ಭೂಮಿನ ಕಿತ್ಕೊಂಡು ಫಲವತ್ತಾದ ಭೂಮಿಯನ್ನು ಇವತ್ತು ಈ ರೀತಿ ಪ್ಲಾಸ್ಟಿಕ್ ಮಯ ಮಾಡಿ ಏನಕ್ಕೂ ಕೆಲಸಕ್ಕೆ ಬರ್ದಂಗೆ ಮಾಡಿ ಹಾಳು ಮಾಡಿ ಇಲ್ಲಿನ ಜನಜೀವನವನ್ನು ನರಕ ಮಾಡ್ತಾಯಿದ್ದಾರೆ.